ನಾನೇ ಒಂದ್ಸರಿ ಬಿದ್ದಿಲ್ಲಿ ಇವಾಗ ಅಲ್ಲಿ ಮೇಲ್ಗಡೆ ಗುಂಡಿ ಇದೆ, ಇನ್ನೂ ಸ್ವಲ್ಪ ದೂರ ಅಲ್ಲಿ ಗುಂಡಿಯಲ್ಲಿ ಬಿದ್ದು 3 ತಿಂಗಳು ನಾನು ರೆಸ್ಟ್ ಆಗಿದ್ದೆ, ಬೆಡ್ ರೆಸ್ಟ್. ಈ ಸುಮಾರು 4-5 ವರ್ಷದಿಂದ ಸಮಸ್ಯೆ ಇದು ಇದ್ದಿದ್ದೆ. ಆದಷ್ಟು ಬೇಗ ರೆಡಿ ಮಾಡಿಸ್ಬೇಕು ಅಂತ ನಮ್ಮದು ಕೋರಿಕೆ ಸರ್ಕಾರಕ್ಕೆ ಮತ್ತೆ ಶಾಸಕರಿಗೆ ಇಬ್ಬರಿಗೂ. ಐತಿಹಾಸಿಕ ಕ್ಷೇತ್ರದ ರಸ್ತೆಯಲ್ಲಿ ಗುಂಡಿಗಳದ್ದೇ ಕಾರುಬಾರು. ಶಾಸಕ ಸುರೇಶ್ ಗೌಡ ಅವರೇ, ನಮ್ಮ ಗೋಳು ಕೇಳ್ತಾ ಇಲ್ಲ ಯಾಕೆ? ಜೀವ ಭಯದಲ್ಲೇ ದೇವರಾಯನ ದುರ್ಗಕ್ಕೆ ಸವಾರರ ಸಂಚಾರ. ಎಸ್, ತುಮಕೂರು ಅಂದ್ರೆ ಸಾಕು, ತಟ್ ಅಂತ ನೆನಪಾಗೋದು ಸಿದ್ಧಗಂಗಾ ಮಠ ಹಾಗೂ ದೇವರಾಯನ ದುರ್ಗ. ವೀಕೆಂಡ್ ಬಂತು ಅಂದ್ರೆ ಸಾಕು, ಬೆಂಗಳೂರು ಸೇರಿ ನಾನಾ ಕಡೆಗಳಿಂದ ದೇವರಾಯನ ದುರ್ಗ ಹಾಗೂ ನಾಮದ ಚಿಲುಮೆಗೆ ಬಂದು ದೇವರ ದರ್ಶನದ ಜೊತೆಗೆ ಒನ್ ಡೇ ಪಿಕ್ನಿಕ್ ಮುಗಿಸ್ಕೊಂಡು ಹೋಗ್ತಾರೆ. ದೇವರಾಯನ ದುರ್ಗ ಹೇಳಿ ಕೇಳಿ ಐತಿಹಾಸಿಕ ಪ್ರಸಿದ್ಧ ಕ್ಷೇತ್ರ. ಆದ್ರೆ ಇಂತಹ ಪವಿತ್ರವಾದ ಕ್ಷೇತ್ರಕ್ಕೆ ಹೋಗೋ ರಸ್ತೆ ಗುಂಡಿಮಯವಾಗಿದ್ದು, ಸವಾರರು ಜೀವ ಭಯದಲ್ಲಿಯೇ ಓಡಾಡುವ ದುಸ್ಥಿತಿ ಇದೆ. ತುಮಕೂರಿನ ಐತಿಹಾಸಿಕ ಸ್ಥಳ ದೇವರಾಯನ ದುರ್ಗಕ್ಕೆ ಹೋಗುವ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದೆ. ತುಮಕೂರು ನಗರದ ಹೊರ ವಲಯದ ಬೆಳ್ಗುಂಬದಿಂದ ದೇವರಾಯನ ದುರ್ಗಕ್ಕೆ ಹೋಗುವ 5 ಕಿಲೋಮೀಟರ್ ರಸ್ತೆಯಲ್ಲಿ 2 ಅಡಿಯಷ್ಟು ಗುಂಡಿಗಳು ಬಿದ್ದಿದ್ದು, ಸವಾರರು ಜೀವ ಭಯದಲ್ಲಿಯೇ ಓಡಾಡುವ ದುಸ್ಥಿತಿ ಇದೆ. ಮಳೆ ಬಂದ್ರೆ ಸಾಕು, ಗುಂಡಿಯಲ್ಲಿ ನೀರು ತುಂಬಿಕೊಂಡು ಗುಂಡಿ ಯಾವುದು ಅಂತ ಗೊತ್ತಾಗದೆ ಗುಂಡಿಯಲ್ಲಿ ಬಿದ್ದು ಆಸ್ಪತ್ರೆ ಪಾಲಾಗ್ತಿದ್ದಾರೆ. ಅಧಿಕಾರಿಗಳು ಪ್ರತಿ ವರ್ಷ ಗುಂಡಿಗಳಿಗೆ ಕೇವಲ ತೇಪೆ ಹಾಕಿ ಕೈ ತೊಳೆದುಕೊಳ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ಒಂದ್ಸರಿ ಇದು 2-3ನೇ ಸರಿ ಪ್ಯಾಚ್ ವರ್ಕ್ ಮಾಡೋದು. 3ನೇ ಸರಿ ಪ್ಯಾಚ್ ವರ್ಕ್ ಮಾಡಿದಾಗ ಏನು ಮಾಡ್ತಾರೆ, ಆ ಗುಂಡಿ ಇದೆಯಲ್ಲ ದೊಡ್ಡ ಗುಂಡಿ, ಅಲ್ಲಿ ಸ್ವಲ್ಪ ಗುಂಡಿ ಒಂದು ಸ್ವಲ್ಪ ಇಷ್ಟು ಚಿಕ್ಕದಾಗ ಒಂದು ಸ್ವಲ್ಪ ಗುಂಡಿ ಬಿಡ್ತಾರೆ ಅಲ್ಲಿ. ಮತ್ತೆ ತಿರ್ಗಾ ಅದೊಂದು 3-4 ವಾರ ಅಷ್ಟೇ, ತಿರ್ಗಾ ಮತ್ತೆ ಗುಂಡಿ ದೊಡ್ಡ ಗುಂಡಿಗಳಾಗ್ತವೆ. ಇದು ಸುಮಾರು ಆಲೇ ಒಂದು 5-6 ವರ್ಷದಿಂದ ಇದೇ ಥರ ಗುಂಡಿಗಳು ಇದೆ. ಇಲ್ಲಿ ಇದೇ ಪ್ರಾಬ್ಲಮ್ಮು. ಮತ್ತು ರೋಡ್ ಇಲ್ಲಿ ರಸ್ತೆಗಳು ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ಚರಂಡಿ ನೀರೇ ಇಲ್ಲ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ಚರಂಡಿ ಒಳಗೆ ನೀರೇ ಹೋಗಲ್ಲ. ಪರಿಸ್ಥಿತಿ ಮಳೆ ಬಂದರೆ ಗುಂಡಿ ಒಳಗೆ ದಬಕೊಂಡು ಬೀಳ್ತಾ ಇರೋದೆ ಗಾಡಿಗಳೆಲ್ಲ. ನಾನೇ ಒಂದ್ಸರಿ ಬಿದ್ದು ಇಲ್ಲಿ ಇವಾಗ ಅಲ್ಲಿ ಮೇಲ್ಗಡೆ ಗುಂಡಿ ಇದೆ, ಇನ್ನೂ ಸ್ವಲ್ಪ ದೂರ ಅಲ್ಲಿ ಗುಂಡಿಯಲ್ಲಿ ಬಿದ್ದು 1.5 ತಿಂಗಳು ನಾನು ರೆಸ್ಟ್ ತಗೊಂಡಿದ್ದೀನಿ, ಬೆಡ್ ರೆಸ್ಟ್. ಗುಂಡಿ ಇವಾಗ 1.5 ತಿಂಗಳಿಂದ, ಇನ್ನು 1.5 ತಿಂಗಳಿಂದ ಡೈಲಿ ನಾನು ಮಾರ್ಕೆಟ್ ಹೋಗ್ತೀನಿ, 4 ಟ್ರಿಪ್ ಓಡಾಡ್ತೀನಿ. ನಾನು ತರಕಾರಿ ಮಾರ್ಕೆಟಲ್ಲಿ ಕೆಲಸ ಮಾಡೋದು ನಾನು. ಹಂಗಾಗಿ ಇಲ್ಲಿ ಡೈಲಿ 4 ಟ್ರಿಪ್ ಓಡಾಡ್ತೀನಿ. 4 ಟ್ರಿಪ್ ಓಡ್ಬೇಕಾದ್ರೆ ಬೆಳಗಿನ ಜಾವ 3 ಗಂಟೆಯಲ್ಲಿ ನೈಟಲ್ಲಿ ಬಿದ್ದಿದ್ದು. ಸ್ಕೂಲ್ಗಳಿದ್ದಾವೆ, ರಸ್ತೆಗಳಿದ್ದಾವೆ. ನೋಡಿ ಶಾಲಾನಾಗ ಬರ್ತವೆ, ಯಾವ ಗಾಡಿಗಳು ಗೊತ್ತೇ ಆಗೋದಿಲ್ಲ. ಇಲ್ಲಿ ಗಾಡಿಗಳು ಯಾವ ಥರ ಬರ್ತವೆ ಅಂತ, ಗುಂಡಿಗಳಿದೆ ಅಂತಲೇ ಗೊತ್ತಾಗಲ್ಲ. ಬಂದು ಹಿಂದಿಂದಲೇ ಹೊಡ್ಕೊಂಡು ಹೋಗ್ತಿರ್ತದೆ. ದೇವರಾಯನ ದುರ್ಗ, ಹೌದು ದೇವರಾಯನ ದುರ್ಗ. ನಾಮಿಷನ್ ಗೊತ್ತಿಲ್ಲ ಸರ್, ಅದು ಸರ್ಕಾರದ ಖಜಾನೆ ಖಾಲಿ ಆಗಿರ್ಬೋದು ಅಂತ ನಮ್ಮ ಮನಸ್ಸಿಗೆ. ಯಾಕೆಂದರೆ ಅದು ಯಾರಿಗೂ ಇದೇ ಇಲ್ಲ, ಇದಕ್ಕೆ ಒಂದು ಸ್ವಲ್ಪ ರಸ್ತೆ ಮಾಡಿಸ್ಬೇಕು ಬಿಡಬೇಕು ಅನ್ನೋದು. ರಸ್ತೆ ಮಾಡಿಸ್ಬೇಕು ಅಂದರೆ ಇವರು ಶಾಸಕರು ಕೇಳಿದ್ರೆ ಯಾವುದೇ ಅನುದಾನ ಕೊಡ್ತಿಲ್ಲ ಅಂತ ಹೇಳ್ತಾರೆ. ಯಾವುದೇ ಅನುದಾನ ಬರ್ತಾಯಿಲ್ಲ. ಅವ್ರು ರಸ್ತೆ ಮಾಡ್ಸೋಕ್ಕೆ ಅವ್ರಿಗೆ ಇದಿದೆ, ಇಂಟ್ರೆಸ್ಟ್ ಇದೆ, ರಸ್ತೆ ಮಾಡಿಸ್ಬೇಕು ಅಂತ ಶಾಸಕರು ಒಳ್ಳೆಯವರೇ ಇದ್ದಾರೆ. ಬಟ್ ಆದರೆ ಇಲ್ಲಿ ಸರ್ಕಾರದಿಂದ ಯಾವುದೇ ಅನುದಾನ ಸಿಗ್ತಾ ಇಲ್ಲ. ಹಂಗಾಗಿ ಇಲ್ಲಿ ರಸ್ತೆಗಳು ಪೂರ್ತಿ ಇದು ಹದಗೆಟ್ಟು ಹೋಗಿಬಿಟ್ಟಿದೆ. ಎಲ್ಲಿ ಬೆಳಗುಂಬದಿಂದ ಹಿಡ್ಕೊಂಡು ಇಲ್ಲಿ ಸಿದ್ಧಗಂಗೆ ಕ್ರಾಸ್ವರೆಗೂ ಇದೇ ಇದು ಪರಿಸ್ಥಿತಿ. ಇವಾಗ ಆಲೇ ಒಂದು 7-8 ವರ್ಷದಿಂದ ಅಷ್ಟೇ. ಆ ವರ್ಷಕ್ಕೊಂದ್ಸರಿ ಪ್ಯಾಚ್ ವರ್ಕ್ ಮಾಡಿಸ್ತಾರೆ, ತಿರ್ಗಾ ಮತ್ತೆ ಅದೇ ಮಳೆ ಬಂತು ತಿರ್ಗಾ ಅದಷ್ಟೇ. ಪ್ಯಾಚ್ ವರ್ಕ್ ಮಾಡೋರು ಅವ್ರು ಏನು ಮಾಡ್ತಾರೆ, ದೊಡ್ಡ ಗುಂಡಿದ ಸ್ವಲ್ಪ ಬಿಡ್ತಾರೆ, ಗ್ಯಾಪ್ ಬಿಡ್ತಾರೆ, ಅದು ಮಾಡ್ತಾರೆ, ಅದಷ್ಟೇ ಗೊತ್ತಾಗುತ್ತೆ. ಆದಷ್ಟು ಬೇಗ ರೆಡಿ ಮಾಡಿಸ್ಬೇಕು ಅಂತ ನಮ್ಮದು ಕೋರಿಕೆ ಸರ್ಕಾರಕ್ಕೆ ಮತ್ತು ಶಾಸಕರಿಗೆ ಇಬ್ಬರಿಗೂ. ಇನ್ನು ಗುಂಡಿ ಬಿದ್ದ ರಸ್ತೆಯನ್ನ ದುರಸ್ತಿ ಮಾಡುವಂತೆ ಬೆಳ್ಗುಂಬ ಗ್ರಾಮ ಪಂಚಾಯಿತಿಗೆ ಸಾರ್ವಜನಿಕರು ಹಲವು ಬಾರಿ ಮನವಿಯನ್ನ ಸಲ್ಲಿಸಿದ್ರು. ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ತಾ ಇಲ್ಲ ಎಂದು ಸ್ಥಳೀಯರು, ಜನಪ್ರತಿನಿಧಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇಲ್ಲಿ ಬೆಳಗುಂಬ ಮತ್ತು ದೇವರಾಯನದುರ್ಗ ಊಟಗೆರೆ ಕಲ್ಪಿಸಿರೋ ರೋಡಲ್ಲಿ ಈ ಗುಂಡಿ ಗುದ್ರುಗಳಾಗ್ಬಿಟ್ಟು ಈ ಪ್ರಯಾಣಿಕರಿಗೆ ಓಡಾಡೋಕ್ಕೆ ತೊಂದರೆ ಆಗ್ತಾಯಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ನೋಡಿ ಸ್ವಲ್ಪ ಈ ರಸ್ತೆ ಗುಂಡಿ ಮುಚ್ಚೋ ಅಂತ ವ್ಯವಸ್ಥೆ ಮಾಡಿಕೊಡ್ಬೇಕು. ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ. ನೋಡಿ, ಈಗ ಪ್ರಯಾಣಿಕರೆಲ್ಲ ಓಡಾಡ್ತಾ ಇದ್ದಾರೆ, ಅವ್ರಿಗೆಲ್ಲ ಸುಮ್ಮನೆ ತೊಂದರೆಗಳಾಗ್ತವೆ. ಒಂದು ಕಾರ್ ಬಂದರೆ, ಒಂದು ಬಸ್ ಬಂದರೆ, 2 ವೀಲರ್ ಓಡಾಡೋಕ್ಕಾಗಲ್ಲ. ನೋಡಿ, ದಯವಿಟ್ಟು ಸಂಬಂಧಪಟ್ಟವರು ಇದನ್ನು ಸ್ವಲ್ಪ ಇದು ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಈ ಸುಮಾರು 4-5 ವರ್ಷದಿಂದ ಸಮಸ್ಯೆ ಇದು ಇದ್ದಿದ್ದೆ. ಈಗ ಒಂದ್ಸರಿ ಸುಮ್ಮನೆ ಟೆಂಪ್ರವರಿಗೆ ಮುಚ್ಚಿದ್ರೆ ಇನ್ನೊಂದ್ಸಲ ಅಲ್ಲಿ 3 ತಿಂಗಳಿಗೆ ಅಲ್ಲಿ ಕಿತ್ತೋಗ್ತಾ ಇರ್ತೈತೆ. ನೋಡಿ, ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಸ್ವಲ್ಪ ತಲೆ ಕೆಡಿಸ್ಕೊಂಡು ಇದನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್.
ಇನ್ನಾದ್ರೂ ಶಾಸಕ ಸುರೇಶ್ ಗೌಡ ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ರಸ್ತೆ ದುರಸ್ತಿಗೆ ಮುಂದಾಗ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.